ದೇವತೆ ಅಂತಂದ್ರೆ ಕವನ ಅಂತ ಆಗುತ್ತೆ, ಆದ್ರೆ ನೀನೇ ನನ್ನ ದೇವತೆ ಅನ್ನೋದು ಸತ್ಯ. ಮೊದ್ಲು ಹಾಗೆ ಕಣೋ, ದೇವತೆ, ಚಂದ್ರ, ನಕ್ಷತ್ರ, ಆಮೇಲೆ ಶುರುವಾಗೋದು. ನಾನು ಹೆಂಗ್ ಮಾಡ್ದೆ, ನೀನ್ ಯಾಕೆ ಹಂಗ್ ಮಾಡ್ಲಿಲ್ಲ? ನಿನಗೋಸ್ಕರ 5 ನಿಮಿಷ ಕಾದೆ, ನೀನ್ ನನಗೋಸ್ಕರ. ಇಲ್ಲ ದೇವಿ, ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ಎಂಥದೇ ಪರಿಸ್ಥಿತಿ ಬಂದರೂ ನೀನ್ ಮಾತ್ರ ಧೈರ್ಯ ಗೆಡಬಾರ್ದು ಅಷ್ಟೇ. ಹಿಂದೆ ನಿಶ್ಚಿತಾರ್ಥದಲ್ಲಿ ಮಾಡ್ದಂಗೆ ಮಾಡಬೇಡ. ಅಮ್ಮನ್ ನಂಬು, ಎಲ್ಲ ಸರಿ ಹೋಗತ್ತೆ. ಇಲ್ಲಿ ಇಷ್ಟೊಂದು ದೀಪ ಹಚ್ಚಿದಾರಲ್ಲ, ಯಾಕೆ ಹೇಳು? ಭಯಕ್ಕಿರ್ಬೇಕು. ಕಾಳಿಕಮ್ಮ ನಾಲ್ಗೆ ನೋಡು, ರಕ್ತ ಮೆತ್ಕೊಂಡು. ಅಲ್ಲ, ನಾವೇನೇ ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ಚಿದ್ರು ಅದು ಹಾಗೆ ಆಗತ್ತಂತೆ. ಹೌದಾ? ಹಾಗಿದ್ರೆ ನಮ್ಮಿಬ್ರು ಮದುವೆ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ಚೋಣ. ಬಂದೇ ಇರು. ನಿನ್ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ಯಾ ಮಂಗಳ? ನಿನ್ ಮಗ ಪತ್ರ ತರಕ್ ಹೋಗಿದ್ದಾನೆ. ಬಂದು ಸಿಡ ಅಂದ್ರೆ ಕಷ್ಟ. ಕೊಡಿಲಿ, ನಾನು ಮಾಡ್ತೀನಿ, ನೀನು ಹೊರಡೋ ತಯಾರಿ ಮಾಡ್ಕೊ ಹೋಗು. ಯಾಕಕ್ಕ ಹೀಗ್ ಮಾತಾಡ್ತಿದ್ದೀರಿ? ಇವತ್ತೆಲ್ಲಿ ಹೊರಡಕ್ಕಾಗತ್ತೆ? ಉತ್ಸಾಹದಲ್ಲಿ ಹೇಳಿದಾನೆ, ದುಡ್ಡು ಹೊಂದಿಕೆ ಆಗಿದೆ ನೋಡಿ, ಅದಕ್ಕೆ. ಉತ್ಸಾಹ ದುಡ್ಡು ಹೊಂದಿಕೆ ಆಗೋದಿಕ್ಕೋ ಅಥವಾ ಈ ಮನೆ ಬಿಟ್ಟು ಹೋಗ್ತಿರೋದಿಕ್ಕೋ ಯಾರಿಗ್ ಗೊತ್ತು? ಎಲ್ಲ ಅವರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ತಾನೆ. ಯಾಕಕ್ಕ ಹೀಗ್ ಮಾತಾಡ್ತಿದ್ದೀರಿ? ನನ್ನ ಮಗ ಬಯಸಿ ಬಾಳೋದ್ ತಪ್ಪ. ನೀವ್ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೊಂಡಿದ್ದೆ. ಇವತ್ತವಳು ಬದುಕು ಶುರುವಾಗೋದಿಲ್ಲ. ನೀವುಗಳ ಇಲ್ಲ ಅಂದ್ರೆ ಬನ್ನಿ. ದೂರ ಮಾಡೋ ಮಾತಾಡ್ಬೇಡಿ ಭಾವ. ಸದಾನಂದ ಸಾಧಿಸೇ ಬಿಡ್ತೀನಿ ಅಂತ ಹೊರಟು ನಿಲ್ಬೋದು, ಆದ್ರೆ ನಾಳೆ ಖಂಡಿತ ನೀವು ನಮಗ್ ಬೇಕು. ಬೀದಿಲಿದ್ದಾಗ ಅನ್ನ, ನೀರು, ನೆರಳು ಕೊಟ್ಟಿದ್ದೀರಿ. ಯಾಕೆ ಹೇಳ್ತೀಯ? ಕೆಲಸ ಆದ್ಮೇಲೆ ಯಾರ ತಾನೇ ಯಾಕಿರ್ಬೇಕು? ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಇದನ್ನ ಮಾದೆ ಅಲ್ಲ ತೆಗಿ. ತುಂಬಾ ಪ್ರೀತಿ ಇದೆ ನನಗೆ ದೇವಿ ಮೇಲೆ. ಆದ್ರೆ ಅಪ್ಪಾಜಿಗೆ ದೇವಿ ಮನೆ ಸೊಸೆಯಾಗಿ ಬರೋದು ಇಷ್ಟ ಆಗುತ್ತೋ ಇಲ್ವೋ. ಆದ್ರೆ ನಿನ್ನನ್ನ ಹೃದಯದಲ್ಲಿ ಇಟ್ಕೊಂಡಿರೋ ದೇವಿನ ಮಗು ನೋಡ್ಕೊಂಡಾಗ ನೋಡ್ಕೋತೀನಿ. ಇದು ಪ್ರಮಾಣ. ಒಳ್ಳೆ ಹುಡುಗ ಅಮ್ಮ ಸುಚೇಂದ್ರ. ನನ್ನನ್ನು ತುಂಬ ಹಚ್ಕೊಂಡಿದ್ದಾನೆ. ನಮ್ಮಿಬ್ಬರಿಂದ ನಮ್ಮ ಹೆತ್ತೋರ್ಗೆ ತೊಂದರೆ ಆಗ್ತೇ ಇರಲಿ. ನಮ್ಮ ಅಪ್ಪ ಅಮ್ಮ ಸುಚೇಂದ್ರನ್ನ ನಮ್ಮ ಪ್ರೀತಿನ ಒಪ್ಕೊಳ್ಳಿ ಅಂತ ಆಸೆ ಪಡ್ತೀನಿ. ನೀನೇ ಕಾಪಾಡಬೇಕಮ್ಮ. ತಿನ್ನು. ಅಮ್ಮ ಕೈ ತುತ್ತು ಕೊಟ್ಟಿದ್ದೆ ನೆನಪಿಲ್ಲ ಕಣೆ. ನಾಮಕರಣ ಅನ್ನಪ್ರಾಶನ ಆಗಿ ವಾರಕ್ಕೆ ಹೊರಟೋದ್ಲಂತೆ ಅಮ್ಮ. ಅಲ್ಬೇಡ್ವೋ, ದೇವ್ರ ಸಂಕಲ್ಪ ಯಾರು ತಪ್ಸಕ್ಕಾಗಲ್ಲ. ಅಮ್ಮ ಇದ್ದಾಳೆ ಅನ್ಕೋ. ಹೇಳಿದ್ನಲ್ಲ, ಅಮ್ಮ ಕಾಣಿಸ್ಕೊಂಡ್ಲು ಅಂತ. ದೇವಿ, ನೀನ್ ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ಯಾಕೋ ಬಿಟ್ಟು ಹೋಗ್ಲಿ? ನಿನ್ನನ್ನು ಬಿಟ್ಟು ಹೋಗಕ್ಕ ನಾನು ಒಪ್ಕೊಂಡಿದ್ದು. ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಕಣೆ ನಾನು. ಅದು ನನಗೆ ಗೊತ್ತು. ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ. ವೈಯಕ್ತಿಕವಾಗಿ ನನಗೆ 1000 ಆಲೋಚನೆಗಳಿರುತ್ತೆ. ಏಕಾಂತ ಬೇಕು ನನಗೆ. ನಿನ್ನ ಮುಖ ನೋಡ್ತಾ ಕೂತಿರ್ಲ ನಾನು. ಸದಾನಂದ 35,000 ರೂಪಾಯಿಗೆ ಅವನ ಮನೆನ ನಮ್ಮ ಹತ್ರ ಅಡ ಇಟ್ಟಿದ್ದ. ಆ ಹಣಕ್ಕೆ ಬಡ್ಡಿ ಲೆಕ್ಕಾಚಾರ ಬೇಡ ಅಂದಿದ್ರಿ ಆಗ ನೀವು. ಈಗ 35,000 ರೂಪಾಯಿ ಕೊಟ್ಟು ಮನೆನ ಬಿಡಿಸ್ಕೊತಾನಂತೆ. ಅಟ್ಟಹಾಸ, ಪ್ರತೀಕಾರ, ಅಹಂಕಾರ ಇದೆಲ್ಲದರಿಂದ ದೂರ ಇರಬೇಕು ಅಂತ ಆಸೆ ಗೋಪಾಲು. ಬಹುಶಃ ಇದೇ ಬದುಕಿನ ಕೊನೆಯ ಆಸೆ. ದೇವಿ